ಗಿಲ್ಲಿ ಅವ್ರಿಗೆ ಓಟ್ ಹಾಕಕ್ಕೋಸ್ಕರ ಯಾರೆಲ್ಲ ಈ ಆಪ್ ನ ಡೌನ್ಲೋಡ್ ಮಾಡಿದ್ರಿ? ಅಯ್ಯಲೋ ನಮಸ್ತೆ. ಇವತ್ತು ನನ್ ಕಂದಮ್ಮನ್ ತಗೊಂಡು ನಮ್ಮ ಅಮ್ಮಂಗ್ ಟಾಟಾ ಬೈ ಬೈ ಹೇಳಿ ನೆಕ್ಸ್ಟ್ ನಾನ್ ಬಂದಿದ್ದೆ ಇವ್ರ ಮನೆ ಬಾಗ್ಲಿಗೆ. ಮನೆ ಒಳಗ್ ಹೋದ್ರೆ ಈ ನಾಯಿ ನನ್ನೇ ಕಚ್ಚಕ್ ಬಂದ್ಬಿಟ್ಟಿತ್ತು. ಈ ರೀತಿ ಅನ್ನಕ್ ಆಗಲ್ಲ, ಖುಷಿಗೆ ಈ ರೀತಿ ಆಡ್ತಿದ್ಲ ಅಷ್ಟೇ ಚಾರು. ಚಾರುನ್ ಮಾತಾಡ್ಸ್ಕೊಂಡು ಇವಳಿಗೆ ಬೈ ಹೇಳಿ ಅದೇ ಖುಷಿಲಿ ನಾನ್ ಬಂದಿದ್ದೆ ಬೆಳ್ಳೂರ್ ಕ್ರಾಸ್ಗೆ. ಇಲ್ಲಿಗೆ ಬಂದು ಕೆಂಪಸ್ ಹತ್ಕೊಂಡು ಬೆಂಗಳೂರಿಗೆ ಟಿಕೆಟ್ ತಗೊಂಡೆ. ಸೀಟಲ್ಲಿ ಆರಾಮಾಗಿ ಕೂತಿದ್ದಾಗ್ಲೇನೆ ನೆನ್ಪಾಗಿದ್ದು ತಿಂಡಿ ತಿಂದಿಲ್ಲ ಅಂತ. ಇದನ್ ತಿನ್ನುವಾಗ ಈ ಹುಡುಗ ಈಗ ನೋಡ್ತಾ ಇದ್ದ. ಚಿಕ್ಕ ಮಕ್ಳು ಲೈಫೇ ಬೆಸ್ಟ್ ಅನ್ಕೊಂಡು ನೆಕ್ಸ್ಟ್ ನಾನ್ ಬಂದಿದ್ದೆ ಇಲ್ಲಿಗೆ. ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಸುತ್ತಾಟ ಓಡಾಟ ಇದ್ದೇ ಇರುತ್ತೆ. ಅದಕ್ಕೆ ಐಟಮ್ಸ್ ಖಾಲಿ ಆಗಿತ್ತು ಅಂತ ತರೋಣ ಅಂತ ಬಂದಿದ್ದೆ. ಅವಶ್ಯಕತೆ ಇರೋ ಐಟಮ್ಸ್ ತಗೊಂಡು ನಮ್ಮೂರ್ ಸೈಡ್ ಬಸ್ ನ ನಾಯಿ ಕಾದಂಗ್ ಕಾದಿದ್ದಾಯ್ತು. ಏನೋ ಕಂದಲೆ ಏನೋ ಏನೋ ಏನೋ. ಇವತ್ತು ಅರ್ಥ ಆಗಿದ್ದು ಒಂದೇ, ಬೆಂಗಳೂರಲ್ಲಿರೋರು ಅರ್ಧ ಜೀವನ ಎಲ್ಲ ಬರೀ ಟ್ರಾಫಿಕ್ ಅಲ್ಲೇ ಕಳ್ದೋಗ್ಬಿಟ್ಟಿರ್ತಾರೆ ಅನ್ಸುತ್ತೆ. ಬೆಂಗಳೂರಲ್ಲಿರೋರು ನನ್ನ ವಿಡಿಯೋನ ಯಾರೆಲ್ಲ ನೋಡ್ತೀರಾ ಕಮೆಂಟ್ ಹಾಕಿ. 4 ಗಂಟೆಯಿಂದ ಸುಡೋ ಬಿಸಿಲಲ್ಲಿ ಹೀಗೆ ನಿಂತಿರುವಾಗ ಒಂದ್ ಬಸ್ ಬಂತು. ಅಲ್ಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಈ ಬಸ್ಸಿಗೆ ಹತ್ತದೆ. ಆದ್ರೆ ನನ್ ದುರದೃಷ್ಟಕ್ಕೆ ಒಂದ್ ಸೀಟು ಸಿಗ್ಲಿಲ್ಲ. ಈ ಬಸ್ಸಲ್ಲಿ ಕೆಲವರಂತೂ ಫೋನ್ ನೋಡೋದ್ರಲ್ಲಿ ಬಿಸಿ ಇದ್ರು, ಇನ್ ಕೆಲವರು ಮಲ್ಕೊಳ್ಳೋದ್ರಲ್ಲಿ ಬಿಸಿ ಇದ್ರು, ಇನ್ ಕೆಲವರು ಸುತ್ತಮುತ್ತ ನೋಡೋದ್ರಲ್ಲಿ ಬಿಸಿ ಇದ್ರು. ಆದ್ರೆ ನಾನ್ ಮಾತ್ರ ಮಿನಿ ವ್ಲಾಗಿಗೆ ಬೇಕೇ ಬೇಕು ಅಂತ ಕ್ಲಿಪ್ಪಿಂಗ್ಸ್ ತಗೋತಾ ಇದ್ದೆ. ಬಸ್ಸಲ್ಲಿ ಬಂದಾಗ ಏನು ತಿಂದಲೆ ಮನೆಗೆ ಹೋದ್ರೆ ಹೆಂಗೆ ಅಂತ ಇದನ್ನ ತಿನ್ಕೊಂಡು ನಾನು ಕೂಡ ಮನೆ ಕಡೆಗೆ ಬಂದೆ ನನ್ ಕಂದಮ್ಮನ್ ಜೊತೆ. ಮನೆಗೆ ಬಂದಿದ ತಕ್ಷಣ ಮೊದಲು ಮಾಡಿದ ಕೆಲಸ ಅಂದ್ರೆ ಗಿಲ್ಲಿ ಅವ್ರಿಗೆ ಓಟ್ ಹಾಕೋದು. ಗಿಲ್ಲಿ ಅವ್ರಿಗೆ ಓಟ್ ಹಾಕೋಕ್ಕೋಸ್ಕರ ಯಾರೆಲ್ಲ ಈ ಆಪ್ ನ ಡೌನ್ಲೋಡ್ ಮಾಡಿದ್ರಿ ಕಮೆಂಟ್ ಹಾಕಿ. ಇವತ್ತಿನ ಕತೆ ಇಷ್ಟೇ. ಸಿಗುವ ಮತ್ತೆ ಟಾಟಾ ಬೈ ಬೈ.